ಓಕೆ, ನಾವು ಪ್ರೀವಿಯಸ್ ಕಾನ್ಸೆಪ್ಟಲ್ಲಿ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ನಾವು ಫೈಂಡ್ ಔಟ್ ಮಾಡಿದ್ವಿ, ಏನು ಎಕ್ಸ್ಪ್ರೆಷನ್ ಬರುತ್ತೆ ಅಂತ. ಅದೇ ಈ ಒಂದು ಪ್ಲೇಟ್ಸ್ ಮಧ್ಯೆ ಕೆಪಾಸಿಟರ್ ಏನಿದೆ, ಕೆಪಾಸಿಟೆನ್ಸ್ ಆಫ್ ದ ಪ್ಲೇಟ್ ಏನಿದೆ, ಅವರದ್ದು ಮಧ್ಯೆ ನಾವೊಂದು ಡೈಎಲೆಕ್ಟ್ರಿಕ್ ಮೀಡಿಯಮನ್ನು ಅಥವಾ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಇಟ್ಟಾಗ ಸೊ ನಮಗೆ ಎಕ್ಸ್ಪ್ರೆಷನ್ ಏನು ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಕ್ಲಾಸಲ್ಲಿ ಫೈಂಡ್ ಔಟ್ ಮಾಡಬೇಕು. ನಾವು ಅಲ್ಲೇನು ಮಾಡಿದ್ವಿ, ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಏರ್ ಆರ್ ವ್ಯಾಕ್ಯೂಮ್ ವಿ ಆರ್ ಕನ್ಸಿಡರ್, ಏರ್ ಮೀಡಿಯಾ ಅಥವಾ ವ್ಯಾಕ್ಯೂಮ್ ಮೀಡಿಯನ್ನ ಕನ್ಸಿಡರ್ ಮಾಡಿದ್ವಿ. ಆಗ ನಮಗೆ ಕೆಪಾಸಿಟೆನ್ಸ್ಗೆ ಎಕ್ಸ್ಪ್ರೆಷನ್ ಏನು ಬಂದಿತ್ತು, ಸೊ ಎಕ್ಸಲ್ ನಾಟ್ ಇಸ್ ಸಮಥಿಂಗ್ ವಿ ಗೆಟ್, ದಟ್ ಈಸ್ ಎಪ್ಸಲ್ ನಾಟ್ ಇಂಟು ವಾಟ್, ಎ ಬೈ ಡಿ ಬಂದಿತ್ತು. ಅಂದರೆ ನಮಗೆ ಗೊತ್ತಿದೆ ಕೆಪಾಸಿಟೆನ್ಸ್ ಶೇಪ್ ಅಥವಾ ಸೈಜು ಮತ್ತು ನೇಚರ್ ಮೇಲೆ ಡಿಪೆಂಡ್ ಆಗಿದೆ ಅಂತ. ಸೊ ಇನ್ ದಿಸ್ ಕ್ಲಾಸ್ ಹೌ ಇಟ್ ಎಕ್ಸಾಕ್ಟ್ಲಿ ಡಿಪೆಂಡ್ಸ್ ಆನ್ ದ ನೇಚರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್, ಯಾವ ರೀತಿ ಡಿಪೆಂಡ್ ಆಗಿದೆ ಅಂತ. ಯಾಕಂದರೆ ನಮಗೆ ಅಲ್ಲಿ ಆಲ್ರೆಡಿ ಎಕ್ಸ್ಪ್ರೆಷನ್ ಬಂದಿದೆ ಯಾವಾಗ ಏರ್ ಅಥವಾ ವ್ಯಾಕ್ಯೂಮಲ್ಲಿ ಇದ್ದಾಗ. ಅದೇ ಯಾವುದೋ ಒಂದು ಯಾವುದೋ ಮೆಟೀರಿಯಲ್ನ ಇಟ್ಟಾಗ ಅವೆರಡು ಪ್ಲೇಟ್ಸ್ಗಳ ಮಧ್ಯೆ ಸೊ ಏನು ಬರುತ್ತೆ ಎಕ್ಸ್ಪ್ರೆಷನ್ನ ಈ ಒಂದು ಕ್ಲಾಸಲ್ಲಿ ನೋಡ್ತೀವಿ. ಸೊ ದಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಂ. ಅಂದರೆ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಇಟ್ಟಾಗ ನಾವು ಆಲ್ರೆಡಿ ಪ್ರಿವಿಯಸ್ ಕ್ಲಾಸಲ್ಲಿ ಡೈಎಲೆಕ್ಟ್ರಿಕ್ ಅಂತಂದರೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಅಂದರೆ ಏನಂತ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ನಾವು ವಾಟ್ ಐ ವಿಲ್ ಡೂ, ಐ ವಿಲ್ ಟೇಕ್ ದ ಎ ಕೆಪಾಸಿಟರ್, ಒಂದು ಕೆಪಾಸಿಟರ್ನ ತೊಗೊಳ್ತೀನಿ. ಓಕೆ, ಸೊ ದಿಸ್ ಈಸ್ ಎ ಕೆಪಾಸಿಟರ್ having the two plates. Okay, having the surface area A, ಎಷ್ಟಿದೆ ಸರ್ಫೇಸ್ ಏರಿಯಾ ಎ ಇದೆ, and surface charge density that is positive here and here negative. Okay, ಇದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟಿದೆ ಸಿಗ್ಮಾ. So in the same way, this is the surface charge density minus sigma. Surface charge density minus sigma. Okay, so plus sigma and minus sigma ಇದೆ. ಓಕೆ, ಸೊ ನಾವೇನು ಮಾಡ್ತೀವಿ ಈಗ, ಇವೆರಡು ಮಧ್ಯೆ ಒಂದು ಮೆಟೀರಿಯಲ್, ಯಾವುದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಇಡ್ತೇವೆ. ಈ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಇಟ್ಟಾಗ ಸೊ ನಮಗೆ ಕೆಪಾಸಿಟೆನ್ಸ್ಗೆ ಎಕ್ಸ್ಪ್ರೆಷನ್ ಏನು ಬರುತ್ತೆ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡಬೇಕು. ಬಿಫೋರ್ ಗೋಯಿಂಗ್ ಟು ದಟ್, ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಡೈಎಲೆಕ್ಟ್ರಿಕ್ ಮೀಡಿಯಾ ಇಲ್ಲ ಅಂತಂದರೆ ಅಥವಾ ಈ ಪ್ಲೇಟ್ಸ್ ಇದ್ದ ನಮಗೆ ಎಷ್ಟು ಯಾವುದಿದೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತಕ್ಕಂಥದ್ದನ್ನ ನೋಡೋಣ. ನಾವು ಈ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಆಲ್ರೆಡಿ ನೋಡಿದ್ವಿ. ಇನ್ ಬಿಟ್ವೀನ್ ದೀಸ್ ಟು ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಈಸ್ ಇ ನಾಟ್. ಅಂದರೆ ಈ ಒಂದು ಪ್ಲೇಟ್ನ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಇಡೋದಕ್ಕಿಂತ ಮುಂಚೆ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು, ಇ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ಎಕ್ಸಲ್ ನಾಟ್. ಸೊ ದಟ್ ಈಸ್ ವಿ ಆಲ್ರೆಡಿ ಸೀನ್ ಇನ್ ದ ಪ್ರೀವಿಯಸ್ ಕ್ಲಾಸಸ್. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ವಿ, ಡ್ಯೂ ಟು ಬಿಕಾಸ್ ಇಫ್ ದ ಚಾರ್ಜ್ ಇಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ಸಿಗ್ಮಾ ಬೈ ಎಕ್ಸಲ್ ನಾಟ್. ಅಂದರೆ ಆ ಒಂದು ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, ಸಿಗ್ಮಾ ಬೈ ಎಕ್ಸಲ್ ನಾಟ್ ಸಿಗುತ್ತೆ ಅಂತ ಹೇಳಿದ್ವಿ. ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಹಾಗಾದರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ನಾಟ್ is equal to electric field E naught into distance. ನಮಗೆ ಗೊತ್ತಿದೆ ಎಲೆಕ್ಟ್ರಿಕ್ ಫೀಲ್ಡ್ E is equal to minus dou E by dou R ಅಂತ, ಅಥವಾ dV by dr ಅಂತ. ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿಸ್ಟೆನ್ಸ್, ಅದನ್ನ ಏನಂತ ಬರ್ದೀವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ V, ಡಿಸ್ಟೆನ್ಸ್ D is equal to ಎಲೆಕ್ಟ್ರಿಕ್ ಫೀಲ್ಡ್ E ಅಂತ ಬರ್ದೀವಿ. ಓಕೆ, ಸೊ ಇಲ್ಲಿ ಇನಿಷಿಯಲ್ ಅದಕ್ಕೆ ನಾಟ್ ಇಂದ ಇಂಡಿಕೇಟ್ ಮಾಡ್ತಿದ್ವಿ. ವಿ ನಾಟ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೆ, ವಿ ಈಸ್ ಈಕ್ವಲ್ ಟು ಇ ಇಂಟು ಡಿ. ಸೊ ವಿ ಈಸ್ ಈಕ್ವಲ್ ಟು ಇ ಇಂಟು ಡಿ. ನಾಟ್ ಇಂಡಿಕೇಟ್ಸ್ ಇನಿಷಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇನಿಷಿಯಲ್ ಆಗಿ ಎಷ್ಟಿತ್ತು ಅಂತ ಇಂಡಿಕೇಟ್ ಮಾಡುತ್ತೆ. ಹಾಗಾದ್ರೆ ಕೆಪಾಸಿಟೆನ್ಸ್ ಏನು ಸಿಕ್ಕಿತ್ತು ನಮಗೆ ಇನ್ ದಿಸ್ ಕೇಸ್, ಈ ಒಂದು ಕೇಸಲ್ಲಿ ಕೆಪಾಸಿಟೆನ್ಸ್ ಏನು ಸಿಕ್ಕಿತ್ತು, ಕೆಪಾಸಿಟೆನ್ಸ್ ಸೊ ದಟ್ ಈಸ್ ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂತ ಗೊತ್ತಿದೆ ನಮಗೆ. ಸೊ ಈಗ ನಾವು ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ವಿ ಅಂತಂದರೆ ಇ ಇಂಟು ಡಿ, ಅಥವಾ ನಮಗೆ ಕೆಪಾಸಿಟೆನ್ಸ್ ಫೈನಲ್ ಎಕ್ಸ್ಪ್ರೆಷನ್ ಏನು ಸಿಕ್ಕಿತ್ತು, ಎಕ್ಸ್ ನಾಟ್ ಇಂಟು ಎ ಬೈ ಡಿ ಸಿಕ್ಕಿತ್ತು ಫೈನಲ್ ಆಗಿ. ಯಾವಾಗ ಏರ್ ಮೀಡಿಯಂ ಇದ್ದಾಗ, ಯಾವಾಗ ಈ ಕೆಪಾಸಿಟರ್ನ ಏರ್ ಮೀಡಿಯದಾಗ ಅಥವಾ ವ್ಯಾಕ್ಯೂಮಲ್ಲಿ ಇಟ್ಟಾಗ ನಮಗೆ ಫೈನಲ್ ಕೆಪಾಸಿಟೆನ್ಸ್ ಎಷ್ಟು ಸಿಕ್ಕಿತ್ತು, ಎಕ್ಸ್ ನಾಟ್ ಇಂಟು ಎ ಬೈ ಡಿ ಸಿಕ್ಕಿತ್ತು. ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಇವೆರಡು ಮಧ್ಯೆ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಇಡ್ತಾ ಇದ್ದೀವಿ. ನಮಗೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಇದ್ದಾಗ ಡ್ಯೂ ಟು ಬಿಕಾಸ್ ಆಫ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಈ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಏನಾಗುತ್ತೆ, ಸೊ ಇಯರ್ ದ ನೆಗೆಟಿವ್ ಚಾರ್ಜಸ್ ಈಸ್ ಇಂಡ್ಯೂಸ್ಡ್ and here positive charges are induced. ನೆಗೆಟಿವ್ ಮತ್ತು
ಪಾಸಿಟಿವ್ ಚಾರ್ಜಸ್ ಏನಾಗುತ್ತೆ ಇಂಡ್ಯೂಸ್ ಆಗುತ್ತೆ. ಓಕೆ, ಸೊ ಆಗ ಇಲ್ಲಿರ್ತಕ್ಕಂಥ ಏನು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದೆ ಅದನ್ನು ನಾನು ತೊಗೊಳ್ತೀನಿ ಸಿಗ್ಮಾ ಪಿ ಅಂತ ತೊಗೊಳ್ತೀನಿ, ಸಿಗ್ಮಾ ಪಿ ಅಂತ ತೊಗೊಳ್ತೀನಿ. ಸೊ ಆ್ಯಂಡ್ ಇಯರ ಮೈನಸ್ ಸಿಗ್ಮಾ ಪಿ ಆ್ಯಂಡ್ ಇಯರ ಪ್ಲಸ್ ಸಿಗ್ಮಾ ಪಿ ಒಟ್ಟಿಗೆ ಏನಿದೆ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆನ್ ದಿಸ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಏನಿದೆ ಸಿಗ್ಮಾ ಪಿ ಇದೆ. ಮೈನಸ್ ಚಾರ್ಜಸ್ ಇದ್ರೆ ಮೈನಸ್, ಪ್ಲಸ್ ಚಾರ್ಜಸ್ ಇದ್ರೆ ಪ್ಲಸ್. ಸೊ ಸಿಗ್ಮಾ ಪಿ ಇಸ್ ದ ವಾಟ್ ಸರ್ಫೇಸ್ ಚಾರ್ಜ್ ಡೆನ್ಸಿಟೀಸ್ ಪ್ಲಸ್ ಸಿಗ್ಮಾ ಪಿ ಅಂಡ್ ಮೈನಸ್ ಸಿಗ್ಮಾ ಪಿ ಆರ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟೀಸ್ ಆನ್ ದ ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಓಕೆ, ಸೊ ಅಬ್ಸರ್ವ್ ಕೇರ್ಫುಲಿ. ಈಗ ಏನು ಮಾಡಬೇಕು, ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡಬೇಕು ಯಾವಾಗ ಈ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಇಟ್ಟಾಗ. ಸೊ ಹಾಗಾದ್ರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಅಂತಂದರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ಎಕ್ಸ್ ನಾಟ್ ಇದೆ. ಸಿಗ್ಮಾ ಅಂದ್ರೆ ಏನು ಚಾರ್ಜ್ ಡೆನ್ಸಿಟಿ. ಹಾಗಾದರೆ ಈ ಎರಡು ಪ್ಲೇಟ್ಗಳ ಮಧ್ಯೆ ಎಷ್ಟು ಚಾರ್ಜ್ ಡೆನ್ಸಿಟಿ ಇದೆ, ಇಯರ್ ಸಿಗ್ಮಾ ಇದೆ, ಇಲ್ಲಿ ಮೈನಸ್ ಸಿಗ್ಮಾ ಪಿ ಇದೆ. ಸೊ ದೇರ್ ಫೋರ್ ಟೋಟಲ್ ಈಸ್ ಹೌ ಮಚ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಅವಾಗ ಏನಾಗುತ್ತೆ ಈ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಇಟ್ಟಾಗ ದಟ್ ಈಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಮೈನಸ್ ಸಿಗ್ಮಾ ಪಿ, ಅಂದರೆ ಇದನ್ನು ರಿಮೂವ್ ಮಾಡಬೇಕಲ್ಲ ಇಲ್ಲಿರ್ತಕ್ಕಂಥ ಚಾರ್ಜ್ ಡೆನ್ಸಿಟಿನ. ಓಕೆ, ಸೊ ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಬೈ ಎಕ್ಸ್ ನಾಟ್ ಆಗುತ್ತೆ. ಓಕೆ, ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಾಗುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ ವಿ ಈಸ್ ಈಕ್ವಲ್ ಟು ವಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಡಿಸ್ಟೆನ್ಸ್. ದೇರ್ ಫಾರ್ ವಿ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಬೈ ಎಕ್ಸ್ ನಾಟ್ ಇಂಟು ಡಿ. ಓಕೆ, ಸೊ ದಿಸ್ ಇಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆಯ್ತು, ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸಿಕ್ತು. ಆ್ಯಂಡ್ ವಾಟ್ ವೇರ್ ಅಬ್ಸರ್ವ್ ದಟ್, ಏನು ಅಬ್ಸರ್ವ್ ಮಾಡಿದ್ವಪ್ಪ ಅಂದರೆ ಫಾರ್ ದಿಸ್ ಲೀನಿಯರ್ ಡೈಎಲೆಕ್ಟ್ರಿಕ್ಸ್ನ ತೊಗೊಂಡಾಗ ಈ ಸಿಗ್ಮಾ ಪಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಫ್ ದಿಸ್ ಪೋಲರೈಸ್ಡ್ ವಾಟ್ ಡೈಎಲೆಕ್ಟ್ರಿಕ್ ಏನಿತ್ತು, ಈ ಪೋಲರೈಸ್ಡ್ ಡೈಎಲೆಕ್ಟ್ರಿಕ್ ಇತ್ತಲ್ಲ, ಇದು ಯಾವುದ್ರ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂದರೆ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಸೊ ಆ್ಯಂಡ್ ವಿ ಆರ್ ಆಲ್ಸೋ ಅಬ್ಸರ್ವ್ ದಟ್ ದಿಸ್ ವಾಟ್ ಎವರ್ ದ ಚಾರ್ಜ್ ಡೆನ್ಸಿಟಿ ದಿಸ್ ಈಸ್ ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಏನಿತ್ತು ಇವೆರಡು ಮಧ್ಯೆ ಇರತಕ್ಕಂಥ ಚಾರ್ಜ್ ಡೆನ್ಸಿಟಿ ಈಸ್ ಪ್ರಪೋರ್ಷನಲ್ ಟು ದ ಚಾರ್ಜ್ ಡೆನ್ಸಿಟಿ ಆಫ್ ದಿಸ್ ವಾಟ್ ಸಿಗ್ಮಾ, ಈ ಒಂದು ಚಾರ್ಜ್ ಡೆನ್ಸಿಟಿಗೆ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಹಾಗಾದರೆ ನಾವು ಏನು ಬರೀಬಹುದಪ್ಪ ಅಂತಂದರೆ ಸೊ ವಿ ಆರ್ ಅಬ್ಸರ್ವ್ ದಟ್ ದ ಚಾರ್ಜ್ ಡೆನ್ಸಿಟಿ ಆನ್ ದಿಸ್ ಪ್ಲೇಟ್ಸ್ ಡಿವೈಡೆಡ್ ಬೈ ದ ಚಾರ್ಜ್ ಡೆನ್ಸಿಟಿ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಕೆ ಅಂತ ಕರಿತೀವಿ. ಅಂದರೆ ಅವೆರಡನ್ನ ಡಿವೈಡ್ ಮಾಡಿದರೆ ದೋಸ್ ಆರ್ ಪ್ರಪೋರ್ಷನಲ್ ಎಷ್ಟು ರೇಷಿಯೋ ಇದೆ ಅವನ್ನ ಡಿವೈಡ್ ಮಾಡಿದಾಗ ನಮಗೆ ಅದು ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಿದಾಗ ನಮಗೆ ಒಂದು ಕಾನ್ಸ್ಟೆಂಟ್ ಸಿಗುತ್ತೆ. ಆ ಒಂದು ಕಾನ್ಸ್ಟೆಂಟ್ನ ಏನಂತ ಕರಿತೀವಪ್ಪ ಅಂದರೆ ಸೊ ದಟ್ ಈಸ್ ಅ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಅದನ್ನು ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅಬ್ಸರ್ವ್ ಕೇರ್ಫುಲಿ. ಸೊ ಕೆ ಇಸ್ ದ ವಾಟ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಈಗ ನಾವೇನು ಮಾಡೋಣ, ಇದು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಾವು ಫ್ರಮ್ ದಿಸ್ ಎಕ್ಸ್ಪ್ರೆಷನ್ ನನಗೆ ಎಕ್ಸ್ಪ್ರೆಷನ್ಗೆ ಯಾವುದು ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಬೇಕು. ಸೊ ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಈಸ್ ಈಕ್ವಲ್ ಟು ಜಸ್ಟ್ ಇಂಟರ್ಚೇಂಜ್ ದಿಸ್ ಒನ್ ಸಿಗ್ಮಾ ಬೈ ಇಂಟರ್ಚೇಂಜ್ ಮಾಡಿದ್ರೆ ಏನು ಬರುತ್ತೆ ಕೆ ಬರುತ್ತೆ. ಸೊ ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ಕೆ ಬಂತು. ಓಕೆ, ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಎಲ್ಲಿಗೆ ಈಕ್ವೇಷನ್ಗೆ. ದೇರ್ಫೋರ್ ವಿ ಈಸ್ ಈಕ್ವಲ್ ಟು ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಅಂದ್ರೆ ಏನು ಸಿಗ್ಮಾ ಬೈ ಕೆ, ಇಲ್ಲೇನಿದೆ ಎಕ್ಸ್ ನಾಟ್ ಇಂಟು ಡಿ ಇದೆ. Now we already know that sigma is nothing but a charge density that is equal to Q by E. Surface charge density that is Q is equal to sigma is equal to Q by E ಅಂತ ಗೊತ್ತಿದೆ. Now we can substitute here. ಇಲ್ಲಿಗೆ substitute ಮಾಡೋಣ. Therefore V is equal to sigma ಅಂದ್ರೆ ಏನು Q by A into what is there here D is there. ಇಲ್ಲೇನಿದೆ x naught into K ಇದೆ. ಓಕೆ, ನಮಗೆ ಪೊಟೆನ್ಷಿಯಲ್ V is equal to Q D by A x naught into K ಅಂತ ಬಂತು. ಓಕೆ, ನೌ ವಾಟ್ ವಿ ರಿಕ್ವೈರ್ಡ್ ದ ಕೆಪಾಸಿಟೆನ್ಸ್. ನಮಗೆ ಕೆಪಾಸಿಟೆನ್ಸ್ ಬೇಕು ಯಾವಾಗ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಇದ್ದಾಗ. ಸೊ ವಿ ಆಲ್ರೆಡಿ ನೋ ದಟ್ ದಿಸ್ ಕೆಪಾಸಿಟೆನ್ಸ್
of the capacitor, capacitance of the capacitor, okay, with dielectric in between plates, in between the plates, that is C is equal to what, Q by V ಅಂತ ಗೊತ್ತಿದೆ. therefore Q by V ಅಂತಂದ್ರೆ ಎಷ್ಟು, ಇಲ್ಲಿ ನಮಗೆ ಎಕ್ಸ್ಪ್ರೆಷನ್ ಬಂದಿದೆ ಆಲ್ರೆಡಿ, Q ಇಂಟು ಡಿ ಬೈ ಎ ಎಕ್ಸ್ ನಾಟ್ ಇಂಟು ಕೆ. ಕ್ಯೂ ಗೆಟ್ಸ್ ಕ್ಯಾನ್ಸಲ್, ಇದೇನಾಗುತ್ತೆ ನ್ಯೂಮರೇಟರ್ಗೆ ಬರುತ್ತೆ. ಸೊ ಏನಾಗುತ್ತೆ, ಕೆ ಕಾನ್ಸ್ಟೆಂಟ್ ಔಟ್ಸೈಡ್ ಬರ್ತೀನಿ. ಸೊ ಎ ಇಂಟು ಎಕ್ಸ್ ನಾಟ್ by what is there, D is there. So therefore the capacitance in case of parallel plate capacitor by placing the dielectric material in between the plates is K into XL naught into A by D. So this is the expression for the capacitance. ಇಲ್ಲಿ K ಅಂತಂದ್ರೆ dielectric constant. K is the dielectric constant, ಅದು ಗೊತ್ತಿರಬೇಕು ನಿಮಗೆ. K is the what, dielectric constant ಅಂತ. ಓಕೆ, ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಕೆಪಾಸಿಟೆನ್ಸ್. ಯಾವಾಗ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಇಟ್ಟಾಗ ಏನಾಗುತ್ತೆ, ಸೊ ವಾಟ್ ಎವರ್ ದ ಮೆಟೀರಿಯಲ್ ವೇರ್ ಪ್ಲೇಸ್ಡ್ ಇನ್ ಬಿಟ್ವೀನ್ ದ ಪ್ಲೇಟ್ಸ್, ಇಟ್ ಈಸ್ ವಾಟ್, ಪೋಲರೈಸ್ಡ್. ಅದನ್ನ ಡೈಎಲೆಕ್ಟ್ರಿಕ್ ಪೋಲರೈಸೇಷನ್ ಅಂತ ಕರಿತೀವಿ. ಯಾಕೆ, ಡ್ಯೂ ಟು ಬಿಕಾಸ್ ಆಫ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಈ ಫೀಲ್ಡ್ ಇರೋದ್ರಿಂದ ಏನಾಗುತ್ತೆ, ಇದ್ರ ಮೇಲೆ ಸರ್ಟೈನ್ ಫೋರ್ಸಸ್ ಆಕ್ಟ್ ಆಗುತ್ತೆ. ಆಗ ಚಾರ್ಜಸ್ ಏನಾಗುತ್ತೆ, ಇಂಡ್ಯೂಸ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಒಂದು ಕಡೆ, ನೆಗೆಟಿವ್ ಚಾರ್ಜ್ ಒಂದು ಕಡೆ, ಅಲ್ಲಿ ಏನಾಗುತ್ತೆ ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ. ಇಟ್ ಈಸ್ ವೆರಿ ವೆರಿ ಲೆಸ್ ಕಂಪೇರ್ಡ್ ಟು ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಕಂಪೇರ್ ಮಾಡಿದರೆ ಅದೇನಾಗುತ್ತೆ, ಕಮ್ಮಿ ಇರುತ್ತೆ. ಸೊ ಆಗ ನಾವೇನಂತ ಕರಿತೀವಿ, ಅದನ್ನು ಪೋಲರೈಸ್ಡ್ ಅಂತ ಕರಿತೀವಿ. ಸೊ ಆ ಒಂದು ಸಿಚುವೇಶನ್ ನಮಗೆ ಸೊ ಕೆಪಾಸಿಟೆನ್ಸ್ ಏನಾಗುತ್ತೆ, ವೇರಿ ಆಗುತ್ತೆ. ಯಾವ ರೀತಿ ವೇರಿ ಆಗುತ್ತೆ, ಸೊ ಅದನ್ನು ಫೈನಲಿ ನಾವು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ. ದಟ್ ಈಸ್ ಕೆ ಇಂಟು ಎಕ್ಸ್ ನಾಟ್ ಇಂಟು ಎ ಬೈ ಡಿ. ಸೊ ಇಲ್ಲಿ ಮೆಟೀರಿಯಲ್ ಚೇಂಜ್ ಆದಂಗೆ ಏನು, ಇಲ್ಲಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಡೈರೆಕ್ಟಿಕ್ ಮೆಟೀರಿಯಲ್. ಸೊ ಚೇಂಜ್ ಆದಂಗೆ ನಮಗೆ ಏನಾಗುತ್ತೆ, ಕೆಪಾಸಿಟೆನ್ಸ್ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಅ ಫೈನಲ್ ಎಕ್ಸ್ಪ್ರೆಷನ್.